ಮಾಡಬೇಕು ಅಂದರೆ 10 ಲಕ್ಷ ಬೇಕಾ ಈ ಮನೆ ಪೇಂಟ್ ಮಾಡಕ್ಕೆ? ಮುಲಾಜಿಲ್ದೆ. ನೀವು ಇನ್ನೂ ನೋಡಿಲ್ಲ ಮೇಲೆ ಗೀಲೆ ಎಲ್ಲ? ನೋಡಿದೆ ಸರ್, ಹೋಗಿ ಬಂದೆ. ಇನ್ನೂ ಮೇಲೆ ಇದೆ. ಎಲ್ಲೋದ್ರಿ? ಮರದ್ದು ಸ್ಟೆಪ್ಸು. ವುಡ್ ಸ್ಟೆಪ್ಸ್ ಮೇಲೆ ಹೋಗಿದ್ರಾ? ಅದೇ ಹೊರಗಡೆ ಫುಲ್. ಹಾಂ, ಮೇಲೆ. ಅದಕ್ಕೆಲ್ಲ ಹಾಕ್ಬೇಕಲ್ಲ, ಅದಕ್ಕೆಲ್ಲ ಎಲ್ಲ ತಿಂದುಬಿಟ್ಟಿದೆ, ಎಲ್ಲ ಕಪ್ಪಗಾಗ್ಬಿಟ್ಟಿದೆ. ಮನೆ ಆಚೆ ಈ ಥರನೇ ಇದ್ದಿದ್ದು, ಈಗ ಆಚೆ ಈ ಥರ ಎಲ್ಲಿದೆ? ಇಲ್ಲೆಲ್ಲ ಕ್ರ್ಯಾಕ್ಸ್ ಬಿಟ್ಬಿಟ್ಟಿದೆ. ಎಲ್ಲೋ ಒಂದೊಂದು ಕಡೆನೇ ಆ ಥರ ಇರೋದು. ಅಲ್ಲಿ ನೋಡಿ, ಅಲ್ಲಿ ನೋಡಿ ಮೇಡಮ್, ಸಿಮೆಂಟ್ ಏನೇನೋ ಹಾಕಿ ಅದೇನೋ ಹಾಕಿ ಮುಚ್ಚಿದ್ದೀವಿ. ಮೇಲೆ 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 ರೂಫ್ ಸರ್. ಅದೇನೋ ಇದ್ಯಾವುದೋ ಬಂದಿದೆಯಲ್ಲ ಈಗ, ಫ್ಲೆಕ್ಸೋ ಏನೋ, ಸಿಮೆಂಟ್ ವಾಟರ್ ಪ್ರೂಫು ಮಿಕ್ಸ್ ಮಾಡಿ ಹಾಕಿರೋದು. ಅದನ್ನೇ ವರ್ಕೌಟ್ ಮಾಡ್ತಾ ಇದ್ದಾರೆ. ಸಮ್ ಮೆಟೀರಿಯಲ್ ಎಸ್ ಕಮ್ ನಾವು ಟು ರೀಪ್ಲೇಸ್ ದಿಸ್ ಒನ್. ಅದನ್ನು ಪ್ಲಾಸ್ಟಿಕ್ನಲ್ಲಿ ಇದು ಮಾಡಿದ್ದಾರೆ ಈಗ. ಅದನ್ನು ತಗೊಂಬಂದು ಹಾಕಿದ್ರೆ ಇದ್ರ ಮೇಲೇ ಹಾಕಬೇಕು. ಸಾಕ ಗೋಮಾಲ್ ಲ್ಯಾಂಡ್, ಅದನ್ನು ಇಟ್ಸ್ ನಾಟ್ ಎ ಫರ್ಟೈಲ್ ಲ್ಯಾಂಡ್. ಗೋಮಾಲ್ ಎಲ್ಲ ರಾಕ್ಸು ಗಿಕ್ಸ್ ಎಲ್ಲ ಇದೆ. ಒಂದು 20 ಎಕರೆ ಇಲ್ಲಿ ಅಲಾಟ್ ಆಗಿದೆ, 1 ಕಿಲೋಮೀಟರ್ ಫ್ರಮ್ ಹಿಯರ್. ದೇರ್ ವಿ ವಾಂಟ್ ಟು ಹ್ಯಾವ್ ಎ ಮ್ಯೂಸಿಯಮ್ and then a tourist center like project. Both the government and the tourism department has to join together and do it. That was also sanctioned by Siddaramaiah government earlier. ಅದು ಒಂದು 2 crores ಕೊಟ್ಟರು. It came to the DC. 3 DCs ಚೇಂಜ್ ಆಯಿತು, ನಮಗೇನು ಬರಲಿಲ್ಲ. ಈಗ ಪ್ರೆಸೆಂಟ್ DC ಏನೋ ನಿಮೃತ್ ಕೇಂದ್ರದವ್ರು ಕೊಟ್ಟಿದ್ದಾರೆ. ಲ್ಯಾಂಡ್ ಆರ್ಮಿ ಆ್ಯಂಡ್ ನಿಮೃತ್ ಕೇಂದ್ರ ಅಂತಿದೆ. ಅವರು ಬಂದು ದೇ ಆರ್ ಸರ್ವೈಡ್ ನಾವು ಪುಟ್ ಸ್ಟೋನ್ಸ್. ಈಗ ಸದ್ಯಕ್ಕೆ ಒಂದು ಆರ್ಚ್ ಕಟ್ತಾ ಇದ್ದೀವಿ ಅಲ್ಲಿ, KG Reddy's ವೆಲ್ ಸ್ಮಾರ್ಟ್ ಅಂಥೇಳಿ. ಅಲ್ಲೊಂದು ದೊಡ್ಡ ಲೇಕ್ ಇದೆ, ನಮ್ಮ ವಿಲೇಜ್ಗೆಲ್ಲ ದೊಡ್ಡ ಲೇಕ್ ಅದೇ. ವಿ ವಾಂಟ್ ಟು ಮೇಕ್ ಇಟ್ ಆಸ್ ಎ ಬೋಟ್ ಕ್ಲಬ್ ಆ್ಯಂಡ್ ದೆನ್ ಮ್ಯೂಸಿಯಮ್ ಆಫ್ ಇದು. ಆಮೇಲೆ ಒಂದು ರಿಕ್ರಿಯೇಷನ್ ಸೆಂಟರ್ ಲೈಕ್ ಪಾರ್ಕು ಎಲ್ಲ ಮಾಡಬೇಕು ಅಂತಿದ್ದೀವಿ. ಬಟ್ ದಟ್ ಆಲ್ ಟೇಕ್ಸ್ ಅಬೌಟ್ 10 to 20 crores. 2 ಕೋಟಿ 1 ಕೋಟಿನಲ್ಲಿ ಆಗಲ್ಲ. ಅದು ನೋಡಿ ದಾರಿನೇ ಇಲ್ಲ ಇನ್ನೂ. ಸ್ಟೋನ್ ಸ್ಟಿಕ್ಸ್ ಎಲ್ಲ ಕ್ರ್ಯಾಕ್ಸ್ ಬಂದುಬಿಟ್ಟಿದೆ ನೋಡಿ. ಹೌದೌದು. ಸೊ ಅದಕ್ಕೆ ಈಗ ಲೇಟ್. ಇದು ಸೆಂಟ್ರಲ್ಲ ತೊಟ್ಟಿ ಮನೆದು? ಹಾಂ, ತೊಟ್ಟಿ ಮನೆ. ಈ ಕಡೆ ಹೋಗಿಲ್ಲ ನಾವು ಅಲ್ಲ ಆಕಾಶ್? ಎಲ್ಲ ಹೋಗಿ ಈ ಕಡೆ ಬಂದರೆ ಹೋಗ್ಬೋದು, ಈ ಕೆಳಗಡೆ ಇಳಿಯೋ ಹೋಗ್ಬೋದು. ನೋಡಿ, ಪ್ರಿಸರ್ವೇಷನ್ ಈ ಥರ ಈ ಕಲರ್ ಹೊಡೆಯೋ ಅಂತ ಹೇಳಿ ಪೇಂಟರ್ ಕೊಟ್ಟರೆ ಅವನು ಇದೇನು ಮಾಡಿ ಇದೆಲ್ಲ ಇದಾಗೋಗ್ಬಿಟ್ಟಿತ್ತು, ಡ್ಯಾಮೇಜು. ಇದು ನಾವು ಆಫ್ಟರ್ ರೋಡ್, ಇದು ನಾವು ಅಟ್ಯಾಚ್ಡ್ ಬಾತ್ರೂಮ್, ಗೆಸ್ಟ್ ರೂಮ್ ಅಂತೇಳಿ ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಮಾಡಿದ್ದೀವಿ. ಇಸ್ ಓನ್ಲಿ ಇಂಪ್ರೂವ್ಮೆಂಟ್ ದಟ್ ವಿ ಹ್ಯಾವ್ ಮೇಡ್. ಸೊ ನಾವು ವಿ ಕ್ಯಾನ್ ಸಿ ದಿ ಡಿಫ್ರೆನ್ಸ್. ಒಳಗಡೆ ಹೆಂಗಿತ್ತೋ ಆಚೆ ಕಡೆನೇ ಹಂಗಿತ್ತು. ಈ ಥರ ಆಗಿದೆ ಈಗ. ಇದೆಲ್ಲ ಪೇಂಟ್ ಗೀಂಟ್ ಮಾಡಿಸ್ಬೇಕಾದ್ರೆ ಅದೇ ಥರ ಭಾಳ ಟೈಮ್ ಹಿಡಿಯುತ್ತೆ. ಟೈಮಲ್ಲ ಟೆಂಪಲ್ಸ್ಗೆ ಯೂಸ್ ಮಾಡ್ತೀವಲ್ಲ, ದಟ್ ಇಸ್ ಸೊ ನಿಯರ್ಲಿ ಹೋದ. ಮತ್ತೆ ಇದು ಒಳಗಡೆ ಎಂಟ್ರಿ. ಇದೆಲ್ಲ ನೋಡಿ, ಇದೆಲ್ಲ ಉಂಡು ತಿಂದ್ಬಿಟ್ಟು ಸಿಮೆಂಟ್ ಹಾಕಿ ಮುಚ್ಚಿದ್ದೀವಿ. ಇಲ್ಲಿಗೆ ಬಂದುಬಿಟ್ವಿ ಸರ್. ಆಮೇಲೆ ಇದು ಈ ಕಡೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ಇಲ್ಲಿ ಅವರು ಇಲ್ಲಿ ಸ್ನಾನದ ಮನೆ ಇತ್ತು ಸರ್. ಇಲ್ಲಿ ಆ ಬಾವಿ ಇತ್ತು ನೋಡಿ, ಅದು ಮುಚ್ಚಿಬಿಟ್ಟಿದ್ದೀವಿ. ಸೇದೋ ಬಾಯಿ, ದಟ್ ವಾಸ್ ಅವರ್ ಡ್ರಿಂಕಿಂಗ್ ವಾಟರ್ ವೆಲ್. ಏನೋ ಅದೇ ವಾಟರ್ ಸೋರ್ಸು ಅವಾಗ.
ಅದು ಸಿಮೆಂಟ್ ಪ್ಲಾಸ್ಟಿಂಗ್ ಆಗಿರೋ ಹಾಂ, ಈಗೆಲ್ಲ ವಿಲೇಜ್ನಲ್ಲಿ ಬೋರ್ವೆಲ್ಸ್ ಹಾಕ್ಬಿಟ್ಟು ಬೋರ್ವೆಲ್ಲಿಂದ ನಮಗೆ ನೀರು ಬರ್ತಾ ಇರೋದು. ಅವಾಗ ಬಾವಿ ಆಗಿದ್ದಂತ ಹೇಳಿದ್ದಲ್ಲ, ನಾನು ಇಟ್ಕೊಂಡಿದ್ದೀನಲ್ಲ. ಇದು ಬಾತ್ರೂಮು, ಇದು ಅಡುಗೆ ಮನೆ ಮೊದಲು. ಇದು ಲೇಬರರ್ಸ್ಗೆ ಅಡುಗೆ ಮನೆ ಅಂತ ಆಮೇಲೆ ಕಟ್ಟಿದ್ದು ನಮ್ಮ ಮದರ್. ಇದೆಲ್ಲ ಲೇಬರರ್ಗೆ ಅಂತಾನೆ ಎಕ್ಸ್ಟ್ರಾ ಮನೆ. ಸರ್ 100 ಜನ ಊಟ ಮಾಡ್ತಾಯಿದ್ರು ಒಂದು ಕಾಲದಲ್ಲಿ ದಿನ. ಸರ್ ಇವಾಗ ನೀವು ಬಾವಿ ಈಗ ಇದು ಹೆಂಚಿನ ಮನೆ, ಹೆಂಚಿತ್ತು, ಅದು ಬಿದ್ದೋಯ್ತು, ಅದಕ್ಕೆ ತೆಗೆದುಬಿಟ್ವಿ. ಸೊ ಈಗ ರಿಸ್ಟೋರ್ ಮಾಡಬೇಕಂದ್ರೆ ಹಳೆ ಮನೆ ಥರ ಮಾಡಬೇಕು ಅಂದರೆ ಅವ್ರು ಮಾಡಬೇಕು ರಿಸ್ಟೋರ್. ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬೇಕು. ಅಲ್ಲ, ಈಗ ಮಾಡ್ತಾ ಇರಲ್ಲ, ಮಾಡ್ತೀನಿ ಅಂತ ಹೇಳಿದಾರಲ್ಲ. ಒಂದ್ ನಿಮಿಷ, ನೀವು ಬಾವಿ ನೀರ್ನೇ ಇವಾಗ ಯೂಸ್ ಮಾಡ್ತೀರಾ ಸರ್? ಎಲ್ಲಿದೆ ಅಲ್ಲಿ ನೀರಿಲ್ಲ ಮೇಡಮ್, ಅದೆಲ್ಲ ಡ್ರೈ ಅಪ್ ಆಗೋಯ್ತು. ಅಂಡರ್ಗ್ರೌಂಡ್ ವಾಟರ್ ಇಲ್ವಲ್ಲ. ಈಗ ದಿಸ್ ವಿಲೇಜ್ ಇಸ್ ಸರ್ವ್ಡ್ ಬೈ 5 ಬೋರ್ವೆಲ್ಸ್. ಎಷ್ಟು ಗೊತ್ತಾ ಬೋರ್ವೆಲ್ ಡೆಪ್ತ್? ಈಗ 600 to 800 ಫೀಟ್ ಅಲ್ಲಿಂದ ನೀರು ಬರ್ತಾ 5 ಬೋರ್ವೆಲ್ಸ್ ಸರ್ವ್ ಮಾಡ್ತಾ ಇದ್ದಾರೆ. ಇಲ್ಲೇ ಇದೆ ಒಂದು ಫ್ರಂಟ್ನಲ್ಲಿ. ಆ ಕಡೆ ಬಾಗ್ಲಿ ಡೋರ್ ಹಾಕಿ ದಟ್ ವಾಸ್ ಒರಿಜಿನಲ್. ಇದು ರೋಡ್ಗೆ ಹೋಗುತ್ತೆ, ಅಲ್ಲಿಂದಲೇ ಎಂಟ್ರಿ ಇತ್ತು ಈ ಮನೆಗೆ. ಹೌದು, ಇಷ್ಟು ಓ, ಇದು ಆ ಕಾಲದಲ್ಲಿ ಒರಿಜಿನಲ್ ಇದು. ಆಮೇಲೆ ಹೋಲ್ ಹೌಸ್ ಅಲ್ಲಿಂದ ಸ್ಟ್ರೈಟ್ ಲೈನು. ಹೌದು, ಅಲ್ಲಿ ಹಾಂ, ಏತಕ್ಕೆ ಹಂಗೆ ಮಾಡಿದ್ರೆ ಹೇಳಿ? ಒಂದೇ ಸ್ಟ್ರೈಟ್ ದೇರ್ ವಾಸ್ ನೋ ಕಾಲಿಂಗ್ ಬೆಲ್ಸ್, ನೋ ಫೋನ್ಸ್, ಮೊಬೈಲ್ಸ್ ಆರ್ ಎನಿಥಿಂಗ್. ಸೊ ಎನಿಬಡಿ ವಾಂಟ್ಸ್ ಟು ಸಿ, ಮನೆ ಯಜಮಾನ್ ನೋಡಬೇಕಂದ್ರೆ ಫ್ರೀಯಾಗಿ ನೋಡ್ಬೋದು ಅಂತೇಳಿ ಅಲ್ಲಿಂದ ನೋಡಿಕೊಂಡು ಬರೋದು. ಯಜಮಾನ್ ಇದ್ದರೆ ಇಲ್ಲಿ ಕಾಣಿಸ್ತಾರಲ್ಲ, ಅದಕ್ಕೆ ಸ್ಟ್ರೈಟ್ ಲೈನ್. ಸರ್ ಮುಂಚೆ ಎಂಟ್ರೆನ್ಸ್ ಹಂಗಾರೆ ಈ ಕಡೆಯಿಂದ ಅಲ್ಲಿ ಬ್ಲೂ ಕಲರ್ ಡೋರ್ ಕಾಣಿಸ್ತಿದ್ದಿಲ್ಲ ಅಲ್ಲಿಂದ. ಹೌದು ಸ್ವಾಮಿ, ಹೇಳ್ದನಲ್ಲ, ದಿಸ್ ಹೌಸ್ ವಾಸ್ ದಿ ಸೆಂಟರ್ ಆಫ್ ದಿ ವಿಲೇಜು. ಕೆ.ಸಿ. ರೆಡ್ಡಿ ಚೇಂಜ್ ಇಟ್ಟು ಅವ್ರಿಗೆಲ್ಲ ಮನೆಗಳು ಆ ಕಡೆ ಕೊಟ್ಟಿದ್ದಾರೆ ಕಾಲನಿಗೆ. ಏನೋ ಬಿಸಿಲು ಕಾಲ ಇರಲಿ ಬಿಡಿ, ಸಾಯಂಕಾಲವೇ ಡೋರ್ ಹಾಕೋದು. ಮಂಕೀಸ್ ಬರ್ತದೆ, ಒಂದು ಗ್ರೂಪ್ ಆಫ್ ಮಂಕೀಸ್. ಇಲ್ಲ ನೋಡಿದೆ, ಇದು ಕುಂಕುಮದ ಅವಾಗಿನ ಕಾಲದ್ದೆ. ಕುಂಕುಮದ ಹಾಂ, ಅವೆಲ್ಲ ಅಲ್ಲೇ ಒಂದು ಅವಾಗಿನ ಕಾಲ ಮೇಲೆ ಒಂದಿತ್ತು, ತೋರಿಸ್ಲಿಲ್ಲ ನಿಮಗೆ. ಇದೆಲ್ಲ ನಾವು ಆಮೇಲೆ ಆ ಮನೆ ಅಲ್ಲಿ ಬಿದ್ದೋಯ್ತಲ್ಲ, ಬಾತ್ರೂಮ್ ಗಿತ್ರೂಮು, ಅದಕ್ಕೋಸ್ಕರ ಇದು ಮಾಡ್ಕೊಂಡಿದ್ವಿ. ಆ ಕಿಚನ್ನು ಅಲ್ಲಿಂದ ಈ ಕಡೆಗೆ ಚೇಂಜ್ ಮಾಡ್ಕೊಂಡ್ವಿ. ಈಗ ನಾವಿಬ್ಬರೇ ಇದ್ದೀವಿ. ಆಮೇಲೆ ಇದು